ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು. ಏನು ತಿಂಡಿ ನಿಮ್ಮಲ್ಲೆಲ್ಲ ಎಲ್ಲರೂ ಹೇಗಿದ್ದೀರಾ? ನಾನು ಮುದ್ದು ಸ್ವಲ್ಪ ಔಟ್ ಸೈಡ್ ಹೋಗ್ತಾ ಇದ್ವಿ. ಹೇಳೋ ಮುದ್ದು, ಅದೆಲ್ಲ ಎಡಿಬಾರ್ದು, ಬಾ. ಎಲ್ಲ ಹೇಳು. ಇಲ್ಲ, ನಮ್ಮ ಮುದ್ದು 3 ವರ್ಷ ಇನ್ನೂ ಗ್ರೈಪ್ ಬಾಟ್ಲು ಕುಡಿತಾ ಇದ್ದಾನೆ. ಗ್ರೈಪ್ ವಾಟ್ರ್. ಸರಿ ಬಾ, ಸರಿ ಬನ್ನಿ ಹೋಗೋಣ. ಹೀಗೆ ಒಂದು ಸ್ವಲ್ಪ ಖುಷಿ ಬಿಸ್ಕೆಟ್ ಬಿಟ್ಟಿದ್ದೆ. ಮುದ್ದು ತಿನ್ನೋಗ ಮಗನೇ. ಯಾಕೆ? ಓಹೋ, ಬಿದ್ದಿರೋದ್ರೆ ತಿನ್ನಲ್ಲ, ಹಾಗೆ ಕವರ್ಲಿದ್ರೆ ಎತ್ಕೊ ತಿಂದ್ಬಿಡ್ತಾರೆ. ನೋಡಿ ಬಿಟ್ಟು ಬರ್ತೀನಿ ಇವಾಗ, ಆಯಿತಾ? ನಾವಿಬ್ಬರು ಒಳಗಡೆನೇ ಇದ್ದು ಬಿಸಿಲಿಗೆ ಬಂದರೆ ಕಣ್ಣು ಬಿಡೋಕ್ಕಾಗ್ತಿಲ್ಲ. ಇವನಿಗಂತೂ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಇಲ್ಲ ನೋಡು, ಕಣ್ಣು ಹಂಗೆ ಮುಚ್ಕೊಬಿಡ್ತಾವನೆ. ಮೊದಲೆಲ್ಲ ಸಂಡೇ ಬಂದರೆ ಔಟಿಂಗು, ಟ್ರಿಪ್ಪು ಹಂಗೆ ಹಿಂಗೆ ಓಡಾಡ್ತಿದ್ದು. ಇವಾಗ ಬರೀ ಮನೆ, ಮಗು. ಯಪ್ಪ, ಲೈಫಲ್ಲಿ ಇದೇ ಒಂಥರ ಅಭ್ಯಾಸ ಆಗ್ಬಿಟ್ಟೈತಿ. ಏನೋ ಅಮ್ಮ, ಏನು ಹೇಳ್ತೀಯಾ? ಹಾಂ, ಏನು ಹೇಳ್ತೀಯ? ಎತ್ಕೋಬೇಕಾ? ಯಾವ್ದಾ? ಕೆಂಪು ಕೆಂಪು ಮರ. ಎಂತ ಕೆಂಪು ಮರ? ಮುದ್ದು ಬಿಸಿಲು ಅನ್ನಿಸ್ತೈತಾ? ಎಲ್ಲಿ ಇಳಿ ಬದ ಕೆಳಗೆ? ಹಾಂ, ಸುಮ್ಮನಿರೋ, ನಂಗೆ ಹಂಗೆ ಆಡ್ಬೇಡ. ಹಾಂ, ಅದ ಯಾವ್ದ ಮನೆ? ನಮ್ಗೆ ಯಾಕೆ? ಇವ್ನು ಹಿಂಗೆ ಹೊರ್ಗಡೆ ಕರ್ಕೊಂಬಂದ್ರೆ ಸಾಕು. ಅದು ಯಾರ ಮನೆ, ಇದು ಯಾಕೆ ಹಿಂಗೆ ಬುರಿ ರಾತ್ರಿ 12 ಗಂಟೆ 1 ಗಂಟೆ ಆದರೂ ಮಾತಾಡ್ತಿರ್ತಾರೆ. ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಮಾತಿನ ಮಲ್ಲ ಇವನು. ಆದರೆ ಯಾರಾದರೂ ನೆಂಟರು ಮನೆಗೆ ಬಂದರೆ ಮಾತಾಡಲ್ಲ. ಅದು ಗಾಡಿಗಳು ಬರೋದು ನೋಡ್ಬಿಟ್ಟು ಎದ್ಕೊಂಬಿಟ್ಟು ಎದ್ಕ ಬಂದವನೇ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಫುಲ್ ಕೂದಲೆಲ್ಲ ಒದ್ದಾಡ್ಬಿಟ್ಟಿತ್ತೆ. ಒಂದು ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಕೊಳ ಅಂತ ಹೋಯ್ತಾ ಇದ್ದೀವಿ. ಇಲ್ಲಿ ನೋಡು, ಬಗ್ಗು ಕೆಳಗೆ ತಲೆ ಹೆಂಗೆ ಕಾಣಿಸ್ತಿದ್ದೆ ನಮ್ಮ ಮುದ್ದು ಕಟಿಂಗ್ ಮಾಡಿಸ್ಕೊಂಡು ಇರೋ ಥರ. ಸೂಪರ್. ಅವನಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೋಬೇಕು, ಇಲ್ಲಾಂದರೆ ಮಾಡಿಸ್ಕೊಳ್ಳಲ್ಲ, ಹಠ ಮಾಡ್ತಾನೆ. ನಂದು ಪ್ರಮೋಷನ್ ದುಡ್ಡು ಫೇಸ್ಬುಕ್ಕಲ್ಲಿ ಬರೋದೆಲ್ಲವ ನಾವಿಬ್ಬರು ಐಸ್ ಕ್ರೀಮ್ ತಿಂತಿದ್ದೆ ಖಾಲಿ ಆಗಿದ್ದೀವಿ. ಇನ್ನೇನು ತಗೋತಿಲ್ಲ ಬಿಡಿ, ಅದಕ್ಕೆ ಆಗ್ತಿದ್ವಿ. ಮುದ್ದು ಹೆಂಗೆ 2 ಗೆರೆ ಬೇರೆ ಓಡಿಸ್ಬಿಟ್ಟವನೆ. ಹೊಡ್ಸಿರೋದು ನನಗೆ ಹಿಡ್ಕೊಳಕ್ಕೆ ಬಿಡ್ತಿಲ್ಲ. ಹಾಂ, ಎಲ್ಲ ಕ್ಯೂಚ್ ಆಗ್ತಾವನೆ. ಬಾ, ಮತ್ತು ಇನ್ನೇ ಮಾಡ್ತಿದೀಯಾ? ಹಂಗೆ ನಡಿ. ಸುಮ್ಮನೆ ಗಾಡೀಲಿ ಓಡಾಡೋಕ್ಕಿಂತ ಹಿಂಗೆ ಆರಾಮಾಗಿ ನಡ್ಕೊಂಡು ಓಡೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಏರಿಯಾ ಕಸದ ಗಾಡಿ ಬತ್ತೆ, ಆದರೂ ನಮ್ಮ ಜನಗಳು ನೋಡಿ ಎಲ್ಲ ಕಸನೂ ಇಲ್ಲೇ ತಂದಾಗ್ಬಿಟ್ಟವ್ರೆ. ಅವರಿಗೆಲ್ಲ ಹೇಳೋಕ್ಕಾಗುತ್ತಾ ನಮ್ಮ ಕೈಲಿ? ಮುದ್ದು ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಮ್ಮ ಮುದ್ದು ಅವ್ರನ್ನ ಕಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೀರಾಗ್ಬಿಟ್ಟವ್ರಿ. ಏನು ಬೇಕು ಮುದ್ದು ಇವಾಗ ನಿಂಗೆ? ಹ್ಞೂ, ಅದೇನೇ ಇವಾಗ ಐಸ್ ಕ್ರೀಮ್ ಬೇಕು ಮುದ್ದುಗೆ. ಐಸ್ ಕ್ರೀಮ್ ಕೊಡಲಿಲ್ಲ ಅಂದರೆ ನನ್ನನ್ನು ಉಳಿಸಲ್ಲ ಮುದ್ದು ಅವರು. ಮುದ್ದು ನಂಗೆ ಸ್ವಲ್ಪ ಕೊಡ್ತೀಯಾ ಐಸ್ ಕ್ರೀಮಾ? ಹಾಂ, ನಿಜ? ಥ್ಯಾಂಕ್ ಯು ಮುದ್ದು. ಐಸ್ ಕ್ರೀಮ್ ಕೊಡ್ತಾನೆ ಇಲ್ವ ನೋಡ್ತೀನಿ. ಬರ್ತಾ ಇದ್ದೀನಿ ಮುದ್ದು ನಾನು. ಅದೆಲ್ಲ ತಿನ್ನಬಾರ್ದು, ಛೀ. ಕೊಡ್ತೀಯಾ? ವಾ, ಚೆನ್ನಾಗಿದೆಯಾ? ಥ್ಯಾಂಕ್ ಯು ಹೇಳಲೇ ಇಲ್ಲ. ಮುತ್ತು ಕೊಡ್ಬೇಕಪ್ಪ. ಓಕೆ ಸ್ನೇಹಿತರೆ, ಇವಾಗ ಮಧ್ಯಾಹ್ನ ಆಗಿದೆ, ಅಡುಗೆ ಮಾಡಬೇಕು. ನಮಗಂತೂ ಯಾವತ್ತೂ ರಜೆ ಇಲ್ಲ ಅಡುಗೆಲಿ. ಏನಾದರೂ ಸಾಂಬಾರು ಮಾಡಬೇಕು. ಅನ್ನ ಇದೆ, ಬೆಂಡೆಕಾಯಿ ಇದ್ದಾವೆ, ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ ಮುದ್ದುಗೂ ನಂಗೆ ಊಟಕ್ಕೆ. ನನಗೆ ಫಸ್ಟಿಗೆ ಬೆಂಡೆಕಾಯಿನ ಹುರಿದ್ಬಿಟ್ಟು ಸಾಂಬಾರು ಮಾಡೋದು ಗೊತ್ತಿದ್ದಿಲ್ಲ. ಅಡುಗೆ ಮಾಡ್ಬಿಟ್ಟಿದ್ದೆ, ಫುಲ್ ಹಿಂಗಾಗ್ಬಿಟ್ಟಿದೆ, ಅಂದರೆ ಅಂಟಾಗ್ಬಿಟ್ಟಿತ್ತು. ಆಮೇಲೆ ಗೊತ್ತಾಗಿದ್ದು ನನಗೆ ಬೆಂಡೆಕಾಯಿನ ಹುರಿದು ಸಾಂಬಾರು ಮಾಡಿದ್ರು. ಇದಕ್ಕೆ ಕಡಲೆಕಾಳು ಅಂತ ಬರ್ತದೆ, ಅದನ್ನು ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಹಾಗೆ ಮಾಡಿದ್ರೂ ಸ್ವಲ್ಪ ಹುಳಿ ಬಿಡಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಎಣ್ಣೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಡ್ಬೇಕು, ಬೇಗ ರೋಸ್ಟ್ ಆಗುತ್ತೆ.
ಅಷ್ಟೇ, ಏನಿಲ್ಲ. ಮಾಮೂಲಿ ಮಸಾಲೆ ಹಾಕೊಂಡು ಸಾಂಬಾರು ಮಾಡಿದರೆ ಮುಗೀತು. ಸರಿ, ನಾನು ರಬ್ಬರ್ ಬೇಯಿಸಿದೆ. ಏನು ಏನು ರಬ್ಬರಲ್ಲಿ ಬೇಯಿಸಿದೆ? ಯಾಕೆ ಬಿಡಿಸಿದೆ ನಾನು ರಬ್ಬರ? ಇಡು ಫೋನ್. ನಂದು ಯಾಕೆ ಫೋನ್ ತಗೊಂಡಿಯ ನೀನು? ಹಾಂ, ಕೋಲ್ ತಗೊಳ್ಳ? ನನ್ನ ಫೋನ್ ಇಡೋ. ಇಡ್ತೀಯ ಕೋಲ್ ತಗೊಳ್ಳ ಈಗ? ಇಷ್ಟು ಮಧ್ಯಾಹ್ನ ಊಟದ ಪಾತ್ರೆಗಳು ಇದನ್ನೆಲ್ಲ ತೊಳೆದು ಯಪ್ಪ ಸುಸ್ತಾಗೋಯ್ತು ನನಗಂತೂ. ಅದಾದಮೇಲೆ ಮಾವಿನಕಾಯಿ ಇದ್ದು ಅದ್ರಲ್ಲಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಏನಾದರೂ ಮಾಡಿದ್ರಾಯ್ತು ಅಂತ ಸುಮ್ಮನಾಗ್ಬಿಟ್ಟೆ. ನೆಕ್ಸ್ಟು ಇಬ್ಬರು ವಾಕಿಂಗ್ ಹೋದು. ನೋಡಿ ಯಾವುದೋ ಮಕ್ಕಳು ಏನೋ ಡಿಸೈನ್ ಮನೆ ಬಿಡಿಸ್ಬಿಟ್ಟು ಹೋಗ್ಬಿಟ್ಟಾವೆ. ಏನೋ ಹಿಂಗೆ ಹೊರ್ಗಡೆ ಕೂತ್ಕೊಂಡು ಅಪ್ಪ ಗಾಳಿ ಎಷ್ಟು ಚೆನ್ನಾಗಿ ಬತ್ತೈತೆ. ಅಣ್ಣ ಪಾಪು ಹೋಯ್ತು ಆ ಕಡೆ. ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿ ಆಯಾಗ ಅನ್ಸುತ್ತೆ ಅಲ್ವಾ? ಇವನು ಒಳಗಡೆ ಇದ್ರೂ ತಲೆ ತಿಂತಾನೆ, ಹೊರಗಡೆ ಬಂದ್ರೂ ತಲೆ ತಿಂತಾನೆ.